ಎಲ್ಲರಿಗೂ ನಮಸ್ಕಾರಗಳು. ಪ್ರಸ್ತುತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯಾಧಿಕಾರಿಗಳ ಕಚೇರಿ, ಉತ್ತರ ವಲಯ, ಮಂಡ್ಯ. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಇಂಡೆಂಟ್ ಎಂಟ್ರಿ ಮಾಡೋ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ SATS ಅಂತ ಟೈಪ್ ಮಾಡಿದ್ರೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ನ ಪ್ರೆಸ್ ಮಾಡಿದ್ರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಂತರದಲ್ಲಿ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಲೆಯ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯನ್ನು ಕ್ಲಿಕ್ ಮಾಡಬೇಕು. ಆಗ 2025-26ನೇ ಸಾಲಿಂದು ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಕ್ಲಾಸ್ ತೋರಿಸ್ತಾ ಇದೆ. ಸೆಲೆಕ್ಟ್ ಮಾಡಿ ನಾನು 1ನೇ ಕ್ಲಾಸ್ ಚೂಸ್ ಮಾಡ್ತಾ ಇದ್ದೀನಿ. ಈಗ ಮೀಡಿಯಮ್ನ ಫಸ್ಟ್ ಬಾರಿಗೆ ಎಂಟ್ರಿ ಮಾಡಿದ್ರೆ ಸಾಕು, ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಸಹ ಹೈಡ್ ಆಗಿದೆ, ಕೇವಲ ಒಂದು ಬಾಕ್ಸ್ ಮಾತ್ರ ಎಂಟ್ರಿ ಮಾಡೋದು ತೋರಿಸ್ತಾ ಇದೆ. ನೀವು ಇದರಲ್ಲಿ 5% ಎಕ್ಸ್ಟ್ರಾ 1ನೇ ತರಗತಿ ಆಗಿರೋದ್ರಿಂದ ತೋರ್ಸೋಕ್ಕೆ ಅವಕಾಶ ಇದೆ. ನನಗೆ ಗೊತ್ತಿರೋ ಥರ ಆ ಶಾಲೆಗೆ 3 ಮಕ್ಕಳು ಮಾತ್ರ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ 3 ನಮೂದಿಸ್ತಾ ಇದ್ದೀನಿ. ಆ ನಂತರ ಸೇವ್ ಬಟನ್ನ ಪ್ರೆಸ್ ಮಾಡಿ ಶ್ಯೂರ್ ಅನ್ನುತ್ತೆ. ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಡಾಟಾ ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಕ್ಲಾಸ್ 2ನ ಚೂಸ್ ಮಾಡ್ತಾ ಇದ್ದೀನಿ. ಈಗ ಸರ್ಚ್ ಬಟನ್ ಪ್ರೆಸ್ ಮಾಡಿದ್ರೆ ಕಳೆದ ಬಾರಿ 1ನೇ ತರಗತಿಯಲ್ಲಿಂಥ ವಿದ್ಯಾರ್ಥಿಗಳು ಈಗ 2ನೇ ತರಗತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಇಲ್ಲಿ ಎಸ್ಟಿಮೇಟೆಡ್ನಲ್ಲಿ 3 ಮಕ್ಕಳಿದ್ದಾರೆ. ಅಂದರೆ ಕಳೆದ ಬಾರಿ 1ನೇ ತರಗತಿನಲ್ಲಿ 3 ಮಕ್ಕಳಿದ್ರು ಅಂತ. ಈಗ ಹೆಚ್ಚುವರಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಏನು ಎಸ್ಟಿಮೇಟೆಡ್ ಇದೆ ಅಷ್ಟಕ್ಕೆ ಮಾತ್ರ ನಮೂದಿಸೋದಕ್ಕೆ ಅವಕಾಶ ಇರ್ತದೆ. ಇದೇ ರೀತಿಯಾಗಿ ನಿಮ್ಮ ತರಗತಿಯಲ್ಲಿರುವಂತಹ 1ರಿಂದ 5 ಇದ್ದರೆ ಅಲ್ಲಿವರೆಗೆ, 1ರಿಂದ 7 ಇದ್ದರೆ ಅಲ್ಲಿವರೆಗೆ. ಕೆಲವು ಶಾಲೆಗಳಲ್ಲಿ 8, 9, 10 ಪ್ರೌಢಶಾಲೆಗಳಲ್ಲಿರುತ್ತದೆ. ಅವರು ಆ ಶಾಲೆಗಳಿಗೆ, ಆ ತರಗತಿಗಳಿಗೆ ಎಂಟ್ರಿ ಮಾಡಿ ಸೇವ್ ಬಟನ್ನ ಪ್ರೆಸ್ ಮಾಡಬೇಕು. ಈ ಪ್ರಕ್ರಿಯೆ ನಿಮ್ಮ ಶಾಲೆಯಲ್ಲಿರುವಂತಹ ತರಗತಿ ಎಲ್ಲದಕ್ಕೂ ಸಬ್ಮಿಟ್ ಮಾಡಬೇಕು. ಪ್ರತಿ ಬಾರಿ ಸಬ್ಮಿಟ್ ಸೇವ್ ಮಾಡಿದಾಗಲೂ ಈ ಮಾಹಿತಿ ಬಂದಿರ್ತದೆ. ಈಗ ನಾನು ಒಂದೇ ಸರಿಗೆ 5ನೇ ತರಗತಿ ಚೂಸ್ ಮಾಡಿದ್ದೀನಿ. ಎಸ್ಟಿಮೇಟ್ನಲ್ಲಿ 2 ಮಕ್ಕಳಿದ್ದಾರೆ. ನಾನು ಪ್ರತಿ ಟೈಟಲ್ಗೂ ಸಹ 2 ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ.
ಎಲ್ಲ ಟೈಟಲ್ಗಳನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಸೇವ್ ಬಟನ್ನ ಪ್ರೆಸ್ ಮಾಡಿ ಆರ್ ಯು ಶೂರ್ ಅಂತಿದೆ ಎಂಟ್ರಿ ಮಾಡಿ. ನಂತರದಲ್ಲಿ ಎಲ್ಲವೂ ಪೂರ್ಣವಾಗಿ ಮುಗಿದ ನಂತರ ಅಪ್ಡೇಟ್ ಎಂಟ್ರಿ ಮಾಡಿ ಇಂಡೆಂಟ್ ರಿಪೋರ್ಟ್ನ ಪ್ರೆಸ್ ಮಾಡಿ ಫೈನಲ್ ಸಬ್ಮಿಷನ್ ಆಗುತ್ತೆ. ಆರ್ ಯು ವಾಂಟ್ ಟು ಶೂರ್ ಟು ಫ್ರೀಸ್ ಅಂತ ಕೇಳುತ್ತೆ. ಫ್ರೀಸ್ ಡಾಟಾ ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡಿದಂದರೆ ಶೋರ್ ಅಂತ ಕೇಳ್ತಾ ಇದೆ. ಒಂದ್ಸಲ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಸಬ್ಮಿಟ್ ಆದಾಗ ಆಗುತ್ತೆ ನೋಡಿ. ಡಾಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತ ಬಂದಿದೆ. ಅಲ್ಲಿಗೆ ನಿಮ್ಮ ಕೆಲಸ ಮುಗಿದಿದೆ. ಇದಾದ ನಂತರ ಇದರ ಒಂದು ಪ್ರಿಂಟನ್ನು ರಿಪೋರ್ಟ್ ತಗೊಳ್ಳಿ. ಪ್ರಿಂಟ್ ಬರುತ್ತೆ. ಇದನ್ನು ಕಚೇರಿಗೆ ಸಲ್ಲಿಸಿ ಸ್ವೀಕೃತಿಯನ್ನು ಪಡೆಯಬಹುದು. ನೀವು ಎಂಟ್ರಿ ಮಾಡಬೇಕಾದಂತಹ ಟೈಟಲ್ಗಳು ಯಾವುದು ಅನ್ನೋದ್ರ ಬಗ್ಗೆನೂ ನಾನು ಮುಂದೆ ತೋರಿಸ್ತಾ ಹೋಗಿದ್ದೀನಿ. ಮಾಧ್ಯಮವಾರು ಯಾವ್ಯಾವ ಟೈಪನ್ನು ಮಾಡಬೇಕು, ಎಂಟ್ರಿ ಮಾಡಬೇಕಾಗಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಆ ನಂತರದಲ್ಲಿ ಎಲ್ಲವನ್ನು ಸಹ ಭರ್ತಿ ಮಾಡಿದ ನಂತರ ನಿಮ್ಮ ಕಚೇರಿಯಲ್ಲಿ ಒಂದು ಕಡತವನ್ನು ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಧನ್ಯವಾದಗಳು.